ಹಾಸನ್ ವಿರುದ್ಧ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದೆ. ಕಮಲ್ ಹಾಸನ್ ಚಿತ್ರ ಬ್ಯಾನ್ ಮಾಡುವಂತೆ ಮನವಿ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಫಿಲ್ಮ್ ಚೇಂಬರ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರಾಜ್ಯದಲ್ಲಿ ಕಮಲ್ ಹಾಸನ್ ಚಿತ್ರಗಳು ಬರಕೂಡದು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬ್ಯಾನ್ ಮಾಡಿ ಅಂತ ಹೇಳಿ ಫಿಲ್ಮ್ ಚೇಂಬರ್ ಮುಂಭಾಗ ಪ್ರೊಟೆಸ್ಟ್ ಜೋರಾಗಿದೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗಿದೆ. ಯಾವುದೇ ಕಾರಣಕ್ಕೂ ಈ ಹೇಳಿಕೆಯನ್ನ ನಾವು ಎಂಟರ್ಟೈನ್ ಮಾಡಬಾರದು. ಇಂತಹ ಹಗುರವಾದ ಅರ್ಥವಿಲ್ಲದ ತಿಳುವಳಿಕೆ ಇಲ್ಲದ ಹೇಳಿಕೆಯನ್ನ ಖಂಡಿಸಬೇಕು, ಇವರಿಗೆ ಪಾಠ ಕಲಿಸಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ತಗ್ಲೈಟ್ ಮೂವಿಯನ್ನು ಬಹಿಷ್ಕರಿಸಿ, ತಗ್ಲೈಟ್ ಮೂವಿಯನ್ನು ಬಹಿಷ್ಕರಿಸಿ, ನಿಷೇಧ ಮಾಡಿ, ನಿಷೇಧ ಮಾಡಿ. ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನು ಬ್ಯಾನ್ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬ್ಯಾನ್ ಮಾಡಿಲ್ಲ ಅಂದರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯವ್ಯಾಪ್ತಿ ಅವಕಾಶವನ್ನು ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮ ವಿರುದ್ಧ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದೆ. ಕಮಲ್ ಹಾಸನ್ ಚಿತ್ರ ಬ್ಯಾನ್ ಮಾಡುವಂತೆ ಮನವಿ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಫಿಲ್ಮ್ ಚೇಂಬರ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರಾಜ್ಯದಲ್ಲಿ ಕಮಲ್ ಹಾಸನ್ ಚಿತ್ರಗಳು ಬರಕೂಡದು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬ್ಯಾನ್ ಮಾಡಿ ಅಂತ ಹೇಳಿ ಫಿಲ್ಮ್ ಚೇಂಬರ್ ಮುಂಭಾಗ ಪ್ರೊಟೆಸ್ಟ್ ಜೋರಾಗಿದೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗಿದೆ. ಯಾವುದೇ ಕಾರಣಕ್ಕೂ ಈ ಹೇಳಿಕೆಯನ್ನ ನಾವು ಎಂಟರ್ಟೈನ್ ಮಾಡಬಾರದು. ಇಂತಹ ಹಗುರವಾದ ಅರ್ಥವಿಲ್ಲದ ತಿಳುವಳಿಕೆ ಇಲ್ಲದ ಹೇಳಿಕೆಯನ್ನ ಖಂಡಿಸಬೇಕು, ಇವರಿಗೆ ಪಾಠ ಕಲಿಸಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ತಗ್ಲೈಟ್ ಮೂವಿಯನ್ನು ಬಹಿಷ್ಕರಿಸಿ, ತಗ್ಲೈಟ್ ಮೂವಿಯನ್ನು ಬಹಿಷ್ಕರಿಸಿ, ನಿಷೇಧ ಮಾಡಿ, ನಿಷೇಧ ಮಾಡಿ. ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನು ಬ್ಯಾನ್ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬ್ಯಾನ್ ಮಾಡಿಲ್ಲ ಅಂದರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯವ್ಯಾಪ್ತಿ ಅವಕಾಶವನ್ನು ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನು ವಿರುದ್ಧ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದೆ. ಕಮಲ್ ಹಾಸನ್ ಚಿತ್ರ ಬ್ಯಾನ್ ಮಾಡುವಂತೆ ಮನವಿ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಫಿಲ್ಮ್ ಚೇಂಬರ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರಾಜ್ಯದಲ್ಲಿ ಕಮಲ್ ಹಾಸನ್ ಚಿತ್ರಗಳು ಬರಕೂಡದು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬ್ಯಾನ್ ಮಾಡಿ ಅಂತ ಹೇಳಿ ಫಿಲ್ಮ್ ಚೇಂಬರ್ ಮುಂಭಾಗ ಪ್ರೊಟೆಸ್ಟ್ ಜೋರಾಗಿದೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗಿದೆ. ಯಾವುದೇ ಕಾರಣಕ್ಕೂ ಈ ಹೇಳಿಕೆಯನ್ನ ನಾವು ಎಂಟರ್ಟೈನ್ ಮಾಡಬಾರದು. ಇಂತಹ ಹಗುರವಾದ ಅರ್ಥವಿಲ್ಲದ ತಿಳುವಳಿಕೆ ಇಲ್ಲದ ಹೇಳಿಕೆಯನ್ನ ಖಂಡಿಸಬೇಕು, ಇವರಿಗೆ ಪಾಠ ಕಲಿಸಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ತಗ್ಲೈಟ್ ಮೂವಿಯನ್ನು ಬಹಿಷ್ಕರಿಸಿ, ತಗ್ಲೈಟ್ ಮೂವಿಯನ್ನು ಬಹಿಷ್ಕರಿಸಿ, ನಿಷೇಧ ಮಾಡಿ, ನಿಷೇಧ ಮಾಡಿ. ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು
ಕಮಲ್ ಹಾಸನ್ ಚಿತ್ರವನ್ನು ಬ್ಯಾನ್ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬ್ಯಾನ್ ಮಾಡಿಲ್ಲ ಅಂದರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟ್ರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ವ್ಯಾಪ್ತಿ ಅವಕಾಶವನ್ನು ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನು ವಿರುದ್ಧ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದೆ. ಕಮಲ್ ಹಾಸನ್ ಚಿತ್ರ ಬ್ಯಾನ್ ಮಾಡುವಂತೆ ಮನವಿ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಫಿಲ್ಮ್ ಚೇಂಬರ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರಾಜ್ಯದಲ್ಲಿ ಕಮಲ್ ಹಾಸನ್ ಚಿತ್ರಗಳು ಬರಕೂಡದು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬ್ಯಾನ್ ಮಾಡಿ ಅಂತ ಹೇಳಿ ಫಿಲ್ಮ್ ಚೇಂಬರ್ ಮುಂಭಾಗ ಪ್ರೊಟೆಸ್ಟ್ ಜೋರಾಗಿದೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. ಯಾವುದೇ ಕಾರಣಕ್ಕೂ ಈ ಹೇಳಿಕೆಯನ್ನ ನಾವು ಎಂಟರ್ಟೈನ್ ಮಾಡಬಾರ್ದು. ಇಂತಹ ಹಗುರವಾದ ಅರ್ಥವಿಲ್ಲದ ತಿಳುವಳಿಕೆ ಇಲ್ಲದ ಹೇಳಿಕೆಯನ್ನ ಖಂಡಿಸಬೇಕು. ಇವರಿಗೆ ಪಾಠ ಕಲಿಸಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ತಗ್ಲೈಫ್ ಮೂವಿಯನ್ನು ಬಹಿಷ್ಕರಿಸಿ. ತಗ್ಲೈಫ್ ಮೂವಿಯನ್ನು ಬಹಿಷ್ಕರಿಸಿ. ನಿಷೇಧ ಮಾಡಿ. ನಿಷೇಧ ಮಾಡಿ. ತಮಿಳು ಚಿತ್ರ ಕಮಲಕ್ಕೆ ಧಿಕ್ಕಾರ. 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 ಅನ್ಯಾಯ. ಅನ್ಯಾಯ. ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನು ಬ್ಯಾನ್ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬ್ಯಾನ್ ಮಾಡಿಲ್ಲ ಅಂದರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟ್ರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ವ್ಯಾಪ್ತಿ ಅವಕಾಶವನ್ನು ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮ ವಿರುದ್ಧ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದೆ. ಕಮಲ್ ಹಾಸನ್ ಚಿತ್ರ ಬ್ಯಾನ್ ಮಾಡುವಂತೆ ಮನವಿ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಫಿಲ್ಮ್ ಚೇಂಬರ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರಾಜ್ಯದಲ್ಲಿ ಕಮಲ್ ಹಾಸನ್ ಚಿತ್ರಗಳು ಬರಕೂಡದು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬ್ಯಾನ್ ಮಾಡಿ ಅಂತ ಹೇಳಿ ಫಿಲ್ಮ್ ಚೇಂಬರ್ ಮುಂಭಾಗ ಪ್ರೊಟೆಸ್ಟ್ ಜೋರಾಗಿದೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. ಯಾವುದೇ ಕಾರಣಕ್ಕೂ ಈ ಹೇಳಿಕೆಯನ್ನ ನಾವು ಎಂಟರ್ಟೈನ್ ಮಾಡಬಾರ್ದು. ಇಂತಹ ಹಗುರವಾದ ಅರ್ಥವಿಲ್ಲದ ತಿಳುವಳಿಕೆ ಇಲ್ಲದ ಹೇಳಿಕೆಯನ್ನ ಖಂಡಿಸಬೇಕು. ಇವರಿಗೆ ಪಾಠ ಕಲಿಸಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಅನ್ಯಾಯ. ಅನ್ಯಾಯ. ತಗ್ಲೈಫ್ ಮೂವಿಯನ್ನು ಬಹಿಷ್ಕರಿಸಿ. ತಗ್ಲೈಫ್ ಮೂವಿಯನ್ನು ಬಹಿಷ್ಕರಿಸಿ. ನಿಷೇಧ ಮಾಡಿ. ನಿಷೇಧ ಮಾಡಿ. ತಮಿಳು ಚಿತ್ರ ಕಮಲಕ್ಕೆ ಧಿಕ್ಕಾರ. 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 ಅನ್ಯಾಯ. ಅನ್ಯಾಯ. ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನು ಬ್ಯಾನ್ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬ್ಯಾನ್ ಮಾಡಿಲ್ಲ ಅಂದರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟ್ರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ವ್ಯಾಪ್ತಿ ಅವಕಾಶವನ್ನು ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನು ವಿರುದ್ಧ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಾ ಇದೆ. ಕಮಲ್ ಹಾಸನ್ ಚಿತ್ರ ಬ್ಯಾನ್ ಮಾಡುವಂತೆ ಮನವಿ ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಫಿಲ್ಮ್ ಚೇಂಬರ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರಾಜ್ಯದಲ್ಲಿ ಕಮಲ್ ಹಾಸನ್ ಚಿತ್ರಗಳು ಬರಕೂಡದು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬ್ಯಾನ್ ಮಾಡಿ ಅಂತ ಹೇಳಿ ಫಿಲ್ಮ್ ಚೇಂಬರ್ ಮುಂಭಾಗ ಪ್ರೊಟೆಸ್ಟ್ ಜೋರಾಗಿದೆ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. ಯಾವುದೇ ಕಾರಣಕ್ಕೂ ಈ ಹೇಳಿಕೆಯನ್ನ ನಾವು ಎಂಟರ್ಟೈನ್ ಮಾಡಬಾರ್ದು. ಇಂತಹ ಹಗುರವಾದ ಅರ್ಥವಿಲ್ಲದ ತಿಳುವಳಿಕೆ ಇಲ್ಲದ ಹೇಳಿಕೆಯನ್ನ ಖಂಡಿಸಬೇಕು. ಇವರಿಗೆ ಪಾಠ ಕಲಿಸಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಅನ್ಯಾಯ. ಅನ್ಯಾಯ. ತಗ್ಲೈಫ್ ಮೂವಿಯನ್ನು ಬಹಿಷ್ಕರಿಸಿ. ತಗ್ಲೈಫ್ ಮೂವಿಯನ್ನು ಬಹಿಷ್ಕರಿಸಿ. ನಿಷೇಧ ಮಾಡಿ. ನಿಷೇಧ ಮಾಡಿ. ತಮಿಳು ಚಿತ್ರ ಕಮಲಕ್ಕೆ
ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನು ಬ್ಯಾನ್ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬ್ಯಾನ್ ಮಾಡಿಲ್ಲ ಅಂದರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ